ಬೆಳಕು ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಪೂರಣ. ಚಿಂತಾಮಣಿಯಿಂದ KS ನೂರುಲ್ಲ. ವಾಣಿಜ್ಯ ನಗರಿಯಲ್ಲಿ ರಾಜ್ಯೋತ್ಸವದ ಪ್ರಯುಕ್ತ ಕನ್ನಡ ಗೀತೆಗಳ ಗಾಯನ ಕಾರ್ಯಕ್ರಮ. ಕನ್ನಡಾಂಬೆಗೆ ಗಾನಾಭಿಷೇಕ ಮಾಡಿದ ಗಾನ ಕೋಗಿಲೆಗಳು. ಚಿಂತಾಮಣಿ ನಗರದ ಫಿಲ್ಟರ್ ಬೆಡ್ ಸಮೀಪವಿರುವ NV ಶ್ರೀನಿವಾಸನ್ ರವರ ನಿವಾಸದಲ್ಲಿ ರಾಜ್ಯೋತ್ಸವದ ಪ್ರಯುಕ್ತ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಕನ್ನಡ ಗೀತೆಗಳ ಗಾಯನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಹಲವು ಗಾನ ಕಲಾವಿದರು ಕನ್ನಡ ನಾಡು, ನುಡಿ, ಕಲೆ, ಸಂಸ್ಕೃತಿಗಳನ್ನು ಬಿಂಬಿಸುವಂತಹ ಕನ್ನಡ ಗೀತೆಗಳನ್ನು ಸುಶ್ರಾವ್ಯವಾಗಿ ಹಾಡುವುದರ ಮೂಲಕ ಕನ್ನಡಾಂಬೆಗೆ ಗಾನಾಭಿಷೇಕ ಮಾಡಿ ಪುನೀತರಾದರು. ಈ ಸಂದರ್ಭದಲ್ಲಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀಯುತ NV ಶ್ರೀನಿವಾಸ್ ರವರನ್ನು ಕನ್ನಡ ಅಭಿಮಾನಿಗಳ ವತಿಯಿಂದ ಸನ್ಮಾನಿಸಲಾಯಿತು. ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮತ್ತು ಸ್ನಾತಕೋತ್ತರ ಕೇಂದ್ರದ ಭೌತಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಶ್ರೀಯುತ ಶಿವಶಂಕರ್ ಪ್ರಸಾದ್ ರವರು ಅಧ್ಯಕ್ಷತೆ ವಹಿಸಿದ್ದರು. ಪ್ರಥಮ ದರ್ಜೆ ಕಾಲೇಜಿನ ಕನ್ನಡ ಭಾಷಾ ಪ್ರಾಧ್ಯಾಪಕರಾದ ಅಶ್ವಥ್, ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು, ಕನ್ನಡ ಅಭಿಮಾನಿಗಳು ಹಾಗೂ ಇತರೆ ಗಣ್ಯರು ಉಪಸ್ಥಿತರಿದ್ದರು. ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ, ಈ ಪುಣ್ಯ ಭೂಮಿ ಸದಾ ಚಿನ್ಮಯಿ, ಪ್ರೇಮಾಲಯ ಈ ದೇವಾಲಯ, ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ, ವೀರ ಧೀರಲ ಹಾಳಿದ ನಾಡು ನಿನ್ನದು, ಶಾಂತಿ ಮಂತ್ರ ಪಾಡಿದ ಬೀಡು ನಿನ್ನದು, ವರ ವರ ಸಾಧು ಸಂತರ ನೆಲ ನಿನ್ನದು, ಮಹಾಶಿಲ್ಪಕಾರರ ಕಲೆ ನಿನ್ನದು, ಸಂಗೀತ ಸಾಹಿತ್ಯ ಸೆಲೆ ನಿನ್ನದು, ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ, ಈ ಪುಣ್ಯ ಭೂಮಿ ಸದಾ ಚಿನ್ಮಯಿ, ಪ್ರೇಮಾಲಯ ಈ ದೇವಾಲಯ, ಕರುನಾಡ ತಾಯಿ ಸದಾ ಚಿನ್ಮಯಿ, ಕರುನಾಡ ತಾಯಿ ಸದಾ ಚಿನ್ಮಯಿ, ಜೀವತಂತಿ ಮೀಟುವ ಸ್ನೇಹ ನೆಮ್ಮದು, ಎಲ್ಲ ಒಂದೇ ಎನ್ನುವ ಔದಾರ್ಯ ನಮ್ಮದು, ಸೌಂದರ್ಯ ಸೀಮೆಯ ಗುಡಿ ನಮ್ಮದು, ಮಾಧುರ್ಯ ಕನ್ನಡಿಗರೆಲ್ಲರಿಗೂ ವಿಜಯೋತ್ಸವ, ಸಂಭ್ರಮದ ಹಬ್ಬವಿದು ರಾಜ್ಯೋತ್ಸವ, ಕನ್ನಡಿಗರೆಲ್ಲರಿಗೂ ವಿಜಯೋತ್ಸವ, ಕನ್ನಡಿಗರೆಲ್ಲರಿಗೂ ವಿಜಯೋತ್ಸವ, ಮನೆ ಮನೆಯ ಹಂಗಳದಿ ರಂಗೋಲಿ ಬಿಡಿಸುವ, ಬೀದಿ ಬೀದಿಗಳಲ್ಲಿ ತೋರಣವ ಕಟ್ಟುವ, ಕನ್ನಡದ ಧ್ವಜವನ್ನು ಏರಿಸುವ, ಸಂಭ್ರಮದ ಹಬ್ಬವಿದು ರಾಜ್ಯೋತ್ಸವ, ಕನ್ನಡಿಗರೆಲ್ಲರಿಗೂ ವಿಜಯೋತ್ಸವ, ನಾವೆಲ್ಲವೆಂದೆನ್ನುವ ಸಂದೇಶ ಸಾರುವ, ಸ್ವಾಭಿಮಾನದಿ ನಾಡ ಗೀತೆಯನ್ನು ಹಾಡುವ, ಒಂದಾಗಿ ಕನ್ನಡದ ಡಿಂಡಿಮ ಬಾರಿಸುವ, ಒಂದಾಗಿ ಕನ್ನಡದ ಡಿಂಡಿಮವ ಬಾರಿಸುವ, ಸಂಭ್ರಮದ ಹಬ್ಬವಿದು ರಾಜ್ಯೋತ್ಸವ, ಕನ್ನಡಿಗರೆಲ್ಲರಿಗೂ ವಿಜಯೋತ್ಸವ, ಕನ್ನಡದ ತಾಯಿಯ ಹರಿಕೆಯನ್ನು ಬೇಡುವ, ಎಂತಾದರೂ ಇರು ಎಲ್ಲಾದರೂ ಇರು, ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು
ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ನೀ ಮೆಟ್ಟುವ ನೆಲ ಅದೆ ಕರ್ನಾಟಕ, ನೀನೇರುವ ಮಲೆ ಸಹ್ಯಾದ್ರಿ. ನೀ ಮೆಟ್ಟುವ ನೆಲ ಅದೆ ಕರ್ನಾಟಕ, ನೀನೇರುವ ಮಲೆ ಸಹ್ಯಾದ್ರಿ. ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀ ಕುಡಿಯುವ ನೀರ್ ಕಾವೇರಿ. ಪಂಪನ ನೋದುವ ನಿನ್ನ ನಾಲಗೆ, ಪಂಪನ ನೋದುವ ನಿನ್ನ ನಾಲಗೆ, ಕನ್ನಡವೇ ಸತ್ಯ. ಕುಮಾರವ್ಯಾಸನ ಆಲಿಪ ಕಿವಿಯದು, ಕನ್ನಡವೇ ನಿತ್ಯ. ಎಲ್ಲಾದರೂ ಇರು ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ತಲೆಮ್ಯಾಗೆ ಒಂದ್ಸೂರು ಮಲಗಾಕೆ ಬೂಂತಾಯಿ ಮಂಚ, ಕೈ ಹಿಡ್ದೋಳ್ ಪುಟ್ ನಂಜಿ ನಗ್ನಗ್ತಾ ಉಪ್ ಗಂಜಿ, ಕೊಟ್ರಾಯ್ತು ರತ್ನನ್ ಪ್ರಪಂಚ. ಹೇಳ್ಕೊಳ್ಳಕೊಂದೂರು ತಲೆಮ್ಯಾಗೆ ಒಂದ್ಸೂರು ಮಲಗಾಕೆ ಬೂಂತಾಯಿ ಮಂಚ, ಕೈ ಹಿಡ್ದೋಳ್ ಪುಟ್ ನಂಜಿ ನಗ್ನಗ್ತಾ ಉಪ್ ಗಂಜಿ, ಕೊಟ್ರಾಯ್ತು ರತ್ನನ್ ಪ್ರಪಂಚ. ಹಗಲೆಲ್ಲ ಬೆವರು ಸುರ್ಸಿ ತಂದಿದ್ರಲ್ ವಸಿ ಮುರ್ಸಿ, ಸಂಜೆಲಿ ಹುಳಿ ಎಂಡ ಕೊಂಚ. ಮೈ ಜುಮ್ಮಂದ್ರೆ ವಾಸನೆ ಘಮ್ಮಂದ್ರೆ, ತುಂಬೋಯ್ತು ರತ್ನನ್ ಪ್ರಪಂಚ, ತುಂಬೋಯ್ತು ರತ್ನನ್ ಪ್ರಪಂಚ. ಹೇಳ್ಕೊಳ್ಳಕೊಂದೂರು ತಲೆಮ್ಯಾಗೆ ಒಂದ್ಸೂರು ಮಲಗಾಕೆ ಬೂಂತಾಯಿ ಮಂಚ, ಕೈ ಹಿಡ್ದೋಳ್ ಪುಟ್ ನಂಜಿ ನಗ್ನಗ್ತಾ ಉಪ್ ಗಂಜಿ, ಕೊಟ್ರಾಯ್ತು ರತ್ನನ್ ಪ್ರಪಂಚ. ಏನೋ ಖುಷಿಯಾದಾಗ ಮತ್ತೆಚ್ಚಿ ಹೋದಾಗ, ಹಂಗೇಣ ವರ್ಷಂತ ಹಂಚ. ದಟ್ಕಂಡು ಹಾರಾಡ್ತಾ ಕನ್ನಡದೊಳ್ ಪದವಾಡ್ತಾ, ಇಗ್ಗೋದು ರತ್ನನ್ ನಾವು 2007, 2008, 2009 ಸುಮಾರು ಒಂದು 10 ವರ್ಷದಿಂದ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಒಂದು ಟರ್ಮ್ ಅಥವಾ 2 ಟರ್ಮಲ್ಲಿ ಮಿಸ್ ಆಗಿದ್ದೀನಿ ಬಿಟ್ಟರೆ, ಹಿಂದೆ ಎಸ್ ನಾಗರಾಜ್ ಇದ್ರು, ಅಧ್ಯಕ್ಷರಾಗಿದ್ದರು. ಅವ್ರ ಜೊತೆಲಿ ಕೋಶಾಧಿಕಾರಿ ಆಗಿದ್ದೆ ನಾನು. ಆ ಟರ್ಮಲ್ಲಿ ಯಾವುದೋ ತಿಂಗಳಿಗೂ 6 ತಿಂಗಳಿಗೂ 3 ತಿಂಗಳಿಗೂ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ವಿ. ನಗೆ ಹಬ್ಬಗಳಂಥದ್ದೆಲ್ಲ ಮಾಡ್ತಾಯಿದ್ವಿ. ಎಲ್ಲಿ ವಿನಾಯಕ ರಂಗಮಂದಿರದಲ್ಲಿ ಮಾಡ್ತಾಯಿದ್ವಿ. ಎಷ್ಟು ಸುಮಾರಾಗಿ ಮಾಡ್ತಾಯಿತ್ತು, ಅಷ್ಟೇ. ಇಷ್ಟೊಂದು ಅದ್ದೂರಿಯಾಗಿರಲಿಲ್ಲ. 6 ತಿಂಗಳು 3 ತಿಂಗಳು ಒಂದು ಕಾರ್ಯಕ್ರಮ ಮಾಡ್ತಾಯಿದ್ವಿ. ಅದು ತದನಂತರ ಅಮ್ಮು ಪಾಪಣ್ಣವರಾದರು. ತದನಂತರ ಎಲ್ಲರ ಅವಧಿಗಳಿಗಿಂತ ಅತಿ ಹೆಚ್ಚು ಅತ್ಯುತ್ತಮ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಅನ್ವಯಿಸಿಕೊಂಡು, ಕವಿಗೋಷ್ಠಿಗಳಾಗ್ಬೋದು, ಕವನವಾಚನಗಳಾಗ್ಬೋದು, ಬೇರೆ ಬೇರೆ ಶಾಲೆ ಕಾಲೇಜುಗಳಿಗೆ ಭೇಟಿ ನೀಡ್ತಕ್ಕಂಥ, ಅಲ್ಲಿ ಕನ್ನಡ ಕಾರ್ಯಕ್ರಮಗಳನ್ನ ನಡೆಸ್ತಕ್ಕಂಥದ್ದು, ಇವೆಲ್ಲ ಕಾರ್ಯಕ್ರಮಗಳನ್ನ ನಮ್ಮ ಅಧ್ಯಕ್ಷರಾದಂಥ ಎನ್ ವಿ ಶ್ರೀನಿವಾಸ ಅವರು ಅತ್ಯುತ್ತಮವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇನ್ನೂ ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಹೋಗಲಿ. ನಮ್ಮೆಲ್ಲರ ಸಹಕಾರ, ನಮ್ಮೆಲ್ಲರ ಪ್ರೋತ್ಸಾಹ ಹೀಗೆ ಇರ್ತದೆ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ.